ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, 12 ಮತ್ತು 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಆ ಒಂದು ಗುಡ್ ನ್ಯೂಸ್ ಏನು, ಹೊಸ ಅಪ್ಡೇಟ್ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಪ್ಡೇಟ್ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 12ನೇ ಕಂತಿನ ಹಣ ಯಾರೆಲ್ಲ ರಿಸೀವ್ ಮಾಡಿದ್ರು ಅವರು ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು. ಸರ್ಕಾರದಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 12 ಮತ್ತು 13 ಕಂತುಗಳನ್ನು ಎರಡು ಒಟ್ಟಿಗೆ ಹಾಕ್ತೀವಿ ದಸರಾಕ್ಕೆ ಅಂತ ಹೇಳಿದರು. ಆದರೆ ಇನ್ನೂ ನನಗೆ 12ನೇ ಕಂತು ಅಮೌಂಟ್ ಬಂದಿದೆ, ಆದರೆ 13ನೇ ಕಂತಿನ ಅಮೌಂಟ್ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋ ಒಂದು ಕ್ವಶನನ್ನು ಕೇಳ್ತಾ ಇದ್ರು. ಸೊ ಅಂಥವ್ರಿಗಾಗಿ ಈ ಒಂದು ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವೀಕ್ಷಕರೇ, ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇವಾಗ ನಾವು ಟಾಪಿಕ್ಕಿಗೆ ಬಂದ್ಬಿಡೋಣ. 12ನೇ ಕಂತಿನ ಹಣ ಯಾರೆಲ್ಲ ರಿಸೀವ್ ಮಾಡಿದ್ರು ಅವರಿಗೆ ಭರ್ಜರಿ ಗುಡ್ ನ್ಯೂಸ್. ಏನಂತಂದರೆ, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಶಾಟನ್ನು ಹಾಕ್ತಾ ಇದ್ದೀನಿ ನೋಡಿ. ನಾನು ಒಂದು ಫ್ರಾಂಚೈಸಿ ಮುಖಾಂತರ ಕಸ್ಟಮರ್ದು ಮಿನಿ ಸ್ಟೇಟ್ಮೆಂಟ್ ಆಗಲಿ, ಅಮೌಂಟ್ ವಿಡ್ರಾ ಆಗಲಿ, ಟ್ರಾನ್ಸ್ಫರ್ ಆಗಲಿ ಮಾಡ್ತಾ ಇರ್ತೀನಿ. ಸೊ ಅಂಥವರಿಗೆ ನಾನು ಡೈಲಿ ಸರ್ವಿಸ್ ಕೊಡ್ತಾ ಇರ್ತೇನಲ್ವ, ಅದರಲ್ಲಿ 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. ಹೌದು ವೀಕ್ಷಕರೇ, 12ನೇ ಕಂತಿನ ಹಣ ಇವರಿಗೆ 7ನೇ ತಾರೀಕಿಗೆ ಬಿದ್ದಿದೆ. ಇಲ್ಲಿ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಥರ 7ನೇ ತಾರೀಕಿಗೆ ಬಿದ್ದಿರೋದು 12ನೇ ಕಂತಾದರೆ 17ನೇ ತಾರೀಕು ಅಂದರೆ ಇವತ್ತು 2,000 ರೂಪಾಯಿ ಅವರ ಖಾತೆಗೆ ಜಮಾ ಆಗಿದೆ. ಇಲ್ಲಿ ನೋಡಿ, ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅವರ ಒಂದು ಮಿನಿ ಸ್ಟೇಟ್ಮೆಂಟ್ ಇದು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರಿಗೆಲ್ಲ ಬಂದಿಲ್ಲ, ಬಂದಿರೋರು ಬಂದಿದೆ ಅಂತ ಹೇಳಿ ನಿಮ್ಮ ಡಿಸ್ಟಿಕ್ಕು ಹೆಸರನ್ನು ಹಾಕಿ, ಬರದೇ ಇರೋರು ಯಾವ ಜಿಲ್ಲೆಗೆ ಬಂದಿಲ್ಲ ಅವರು ಕೂಡ ನಿಮ್ಮ ಡಿಸ್ಟಿಕನ್ನು ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ಯಾವ ಜಿಲ್ಲೆಯವರಿಗೆ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬಂದಿಲ್ಲ ಅನ್ನೋದು ಎಲ್ಲ ಆಡಿಯನ್ಸ್ಗೂ ಕೂಡ ಈ ಮಾಹಿತಿ ಮುಟ್ಲಿ. ಸೊ ವೀಕ್ಷಕರೇ, ಇದು ರಾಯಚೂರು ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು 2,000 ರೂಪಾಯಿ ಅಂದರೆ 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.